ಸರ್ಸು, ಅದು ನಿನಗೆ ವಯಸ್ಸಾಗಿದೆ. ಇನ್ನು ಎಷ್ಟು ದಿನ ಅಂತ ನೀನು ಈ ಮನೆ ಜವಾಬ್ದಾರಿನೆಲ್ಲ ಒಬ್ಳೆ ನೋಡ್ಕೊಳ್ತೀಯ? ಅದಕ್ಕೆ ನೀನು ಆರಾಮಾಗಿರ್ಲಿ ಅಂತ ಎಲ್ಲ ಜವಾಬ್ದಾರಿನೂ ಮೈನಾ ಅವ್ರು ತಗೊಂಡ್ರೆ ಕರೆಕ್ಟ್ ಆಗಿರುತ್ತಲ್ವಾ? ಅದಕ್ಕೆ ಅವ್ರಿಗೆ ಸಂಬಳ ಕೊಡೋಕೆ ಹೋದೆ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ನಿನ್ ಸಂಬಳ ತಗೊಂಡು ಹೋಗಿ ಅವಳಿಗೆ ಕೊಡು. ಇನ್ಮೇಲೆ ನನಗೆ 1 ರೂಪಾಯಿ ಬೇಕಾದ್ರೂ ಕೈ ಚಾಚಿ ಅವಳ ಹತ್ರನೇ ಇಸ್ಕೋತೀನಿ. ನಿಮ್ಗೆ ಅದೇ ತಾನೇ ಬೇಕಾಗಿರೋದು? ಇಲ್ಲ ಅತ್ತೆ, ಇಲ್ಲ ಇಲ್ಲ, ಈ ವಿಷಯ ಯಾವ್ದು ನಂಗೆ ಗೊತ್ತಿಲ್ಲ. ನಾನೇನು ಅವ್ರಿಗೆ ಇದೆಲ್ಲ ಹೇಳಿಲ್ಲ. ಸರ್ಸು, ಇದು ಕಂಪ್ಲೀಟ್ ಆಗಿ ನನ್ನ ಡೆಸಿಷನ್. ಮೈನಾಗೂ ಇದಕ್ಕೂ ಸಂಬಂಧ ಇಲ್ಲ. ಪ್ಲೀಸ್ ತಗೋ, ದುಡ್ಡಿಟ್ಕೋ. ನನಗ್ ಬೇಡ ಅಂತ ಹೇಳದ್ನಲ್ಲ. ಮೈನಾ ಅವ್ರೆ, ತಗೊಳ್ಳಿ. ನೀವೇ ನೋಡಿದ್ರಲ್ವಾ, ಸರ್ಸು ತಗೋತಾ ಇಲ್ಲ. ಇವಾಗ ನೀವೇ ಸಂಬಳ ಇಟ್ಕೊಳ್ಳಿ, ಈ ಮನೆ ಜವಾಬ್ದಾರಿನೂ ನೀವೇ ತಗೊಳ್ಳಿ. ತಗೊಳ್ಳಿ. ತಪ್ಪು ಧ್ರುವ ಅವರೇ, ನೀವು ಮಾಡ್ತಿರೋದು ತಪ್ಪು. ನೀವು ನನ್ನ ಹತ್ರ ಯಾಕೆ ತಗೊಂಡ್ ಬಂದು ದುಡ್ಡು ಕೊಟ್ರಿ? ಅತ್ತೆ ತಾನೇ ಮನೆಗೆ ದೊಡ್ಡವರು, ಅವ್ರಿಗೆ ತಾನೇ ನೀವು ಸಂಬಳ ಕೊಡ್ಬೇಕು. ಏನೇ ನಿರ್ಧಾರ ತಗೋಬೇಕು ಅಂದ್ರೂ ಅತ್ತೆ ತಗೋಬೇಕು. ನೀವ್ಯಾಕೆ ತಗೋತಿದ್ದೀರಾ? ಮೊದ್ಲು ಇವ್ರಿಗೆ ಕ್ಷಮೆ ಕೇಳಿ. ಕೇಳಿದ್ರು ಅವರೇ. ಸರಿ ಸರ್ಸು, ಸಾರಿ ಆ ಥರ ತೀರ್ಮಾನ ತಗೊಂಡಿದ್ದಕ್ಕೆ. ಪ್ಲೀಸ್ ನೀನೇ ಈ ಸಂಬಳ ಇಟ್ಕೋ, ನೀನೇ ಎಲ್ಲ ಜವಾಬ್ದಾರಿ ತಗೋ. ಪ್ಲೀಸ್ ತಗೋ, ಈ ಸಂಬಳ ತಗೋ ಸರ್ಸು, ಪ್ಲೀಸ್. ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಿನಗ್ ಕ್ಷಮೆ ಕೇಳ್ಬೇಕು ಅನಿಸ್ಲಿಲ್ಲ. ನೀನ್ ಹೆಂಡತಿ ಹೇಳಿದ್ಮೇಲೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ಯಾ? ನಾನು ಅಷ್ಟು ಚೀಪ್ ಆಗ್ಬಿಟ್ನಾ? ಸರ್ಸು, ನಾನು ನಿಜವಾಗ್ಲೂ ಅಷ್ಟೊಂದೆಲ್ಲ ಯೋಚನೆ ಮಾಡ್ಲಿಲ್ಲ. ಮೈನಾ ಅವ್ರೆ, ನನ್ಗೇನೋ ಹೇಳ್ಬಿಡಿದ್ರು ಅವರೇ, ನಾನು ಏನು ಹೇಳಲ್ಲ. ಅಯ್ಯೋ, ನೀವಿಬ್ರು ಇವಾಗ ಇದನ್ನ ತಗೊಳ್ಳಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ. ಸಂಬಳನ ಅಪ್ಪನ ಫೋಟೋ ಮುಂದೆ ಇಡ್ತೀನಿ. ನಿಮ್ಮಿಬ್ರಲ್ಲಿ ಯಾರು ಮನೆ ಜವಾಬ್ದಾರಿ ತಗೊಳ್ಳೋದಕ್ಕೆ ರೆಡಿ ಇದ್ದೀರೋ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಮೈನಾ ಅವ್ರೆ, ಇದು ನಿಮ್ ಸಂಬಳ, ನಿಮ್ ಇಷ್ಟ. ಅಪ್ಪನ ಫೋಟೋ ಮುಂದೆ ಇಡ್ತಾ ಇದ್ದೀನಿ. ಅತ್ತೆ, ಒಂದ್ ನಿಮಿಷ. ಅವ್ರ ಸಂಬಳನ ಮೊದ್ಲು ನನಗೆ ಕೊಡಕ್ ಬಂದಿದ್ದು ತಪ್ಪೆ. ಹಾಗಂತ ನಿಮಗ್ ಕೊಡ್ಬಾರ್ದು ಅಂತ ಅವ್ರ ಮನ್ಸಲ್ಲಿ ಇರ್ಲಿಲ್ಲ. ಅತ್ತೆ, ಅವ್ರ ನಿಮ್ ಮಗ, ನಿಮ್ ಮನ್ಸ್ ನೋಯಿಸ್ಬೇಕು ಅಂತ ಅವ್ರು ಯಾವತ್ತೂ ಇಷ್ಟಪಡಲ್ಲ. ನೋಡಿ, ಅವ್ರಿಗೆ ಗೊತ್ತಿಲ್ದಿರೋ ಮಾಡಿರೋ ತಪ್ಪಿಗೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ನೀವ್ ದೊಡ್ಡೋರು, ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ನನ್ ಸಂಬಳ ಬೇರೆ ಅಲ್ಲ, ಧ್ರುವ ಅವ್ರ ಸಂಬಳ ಬೇರೆ ಅಲ್ಲ. ತಗೊಳ್ಳಿ ಅತ್ತೆ, ಈ ಸಂಬಳನ ನೀವೇ ಇಟ್ಕೊಳ್ಳಿ. ಇದ್ರಲ್ಲಿ ಸ್ವಲ್ಪ ಮಾತ್ರ ನನಗ್ ಕೊಡಿ. ಅದ್ನ ಅಪ್ಪ ಹೆಂಗ್ ಕಳ್ಸ್ಕೊಟ್ಬಿಡ್ತೀನಿ ಅಷ್ಟೇ. ತಗೊಳ್ಳಿ. ಸ್ವಂತ ಮಗ ದುಡ್ಡು ತಂದ್ಕೊಟ್ಟಿದ್ ಸಂಬಳನೇ ಬೇಡ ಅಂದೆ, ಅಂತದ್ರಲ್ಲಿ ನೀನ್ ದುಡ್ದಿದ್ ಈಸ್ಕೊತೀನ? ಇವಾಗ ಹೇಳ್ಬಿಟ್ಟು ಹೋದ್ನಲ್ಲ, ಎಲ್ಲ ನೀನೇ ನಿಭಾಯಿಸು ಅಂತ. ಅವನ್ ಹೇಳ್ದಂಗೆ ನೀನೇ ಎಲ್ಲ ನಿಭಾಯಿಸ. ಅಯ್ಯೋ ಅತ್ತೆ, ತುಳಸಿ, ನೀನೇನು ಮಾತಾಡ್ಬೇಡ. ಅತ್ತೆ, ದೊಡ್ಡವರು ದೇವ್ರ ಸಮ ಅಂತಾರೆ. ಈ ದುಡ್ಡನ್ನ ನಾನು ದೇವ್ರ ಮುಂದೆ ಇಡ್ತಿದ್ದೀನಿ. ನಿಮ್ ಮನ್ಸು ಬದಲಾದಾಗ ಅದನ್ನ ತಗೊಳ್ಳಿ. ಆಮೇಲೆ ಇನ್ನೊಂದು ಮಾತತ್ತೆ, ಈ ಮನೆಗೆ ಹಿರಿಯರ್ ನೀವು. ಏನೇ ನಿರ್ಧಾರ ತಗೊಳ್ಳೋದಾದ್ರೂ ನೀವೇ ತಗೋಬೇಕು. ನಿಮ್ ನಿರ್ಧಾರದ ಮೇಲೆ ನಾವು ನಿಂತಿರ್ತೀವಿ. ಆ ದೇವ್ರ ಮುಂದೆ ದುಡ್ಡಿಟ್ಟಿದ್ದೀನಿ. ಈ ದೇವ್ರದ್ ಮನ್ಸ್ ಬದಲಾದಾಗ ಅದನ್ನ ತಗೊಳ್ಳಿ. ನೋಡಿದ್ಯಾಮ್ಮ, ನೀನ್ ಅವ್ರನ್ನ ಮನುಷ್ಯರ ತರ ನೋಡಲ್ಲ, ಆದ್ರೆ ಅದ್ಕೆ ನಿನ್ನ ದೇವ್ರ ತರ ನೋಡ್ತಾರೆ. ಅದು ಮೈನಾ ಅತ್ಗೆ ಅಂದ್ರೆ. ಅತ್ತೆ,
ರೀ ಏನ್ರಿ ಇದು ಇದನ್ನೆಲ್ಲ ಯಾಕೆ ತಗೊಂಡ್ ಬಂದ್ರಿ? ಏನು ಅಂದ್ರೆ ರಾತ್ರಿ ತಣ್ಣ ಗಾಳಿ ಬೀಸ್ತಾ ಇದೆ, ಅದಕ್ಕೆ ಒಟ್ಟು ಕೂತ್ಕೊಂಡು ಊಟ ಮಾಡೋಣ ಅಂತ ತಗೊಂಡ್ ಬಂದೆ. ನನ್ ಮಾತೆ ಕೇಳಲ್ವಲ್ಲ ನೀವು. ಎಷ್ಟ್ ಹೇಳಿದ್ರು ನಾನೇ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಅಂತ ಮಾಡ್ಕೊಂಡ್ ಬಂದಿದ್ದೀರಾ. ಹೆಂಡತಿಯಾಗಿ ನಾನೇ ಮಾಡ್ಬೇಕಲ್ವಾ? ಹೆಂಡತಿ ಮಾಡ್ಬೇಕು ಗಂಡ ಮಾಡಬಾರ್ದು ಅನ್ನೋದನ್ನೆಲ್ಲ ಬಿಡು. ಯಾರು ಫ್ರೀಯಾಗಿರ್ತಾರೋ ಅವ್ರು ಅಡ್ಗೆ ಮಾಡ್ಬೇಕು. ನಾನು ಹೇಗೋ ಫ್ರೀಯಾಗೇ ಇದ್ದೆ, ನನಗೂ ಕೆಲಸ ಮಾಡಿ ಮಾಡಿ ಬೋರ್ ಆಗೋಗಿತ್ತು. ಅಡ್ಗೆ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ಪಲಾವ್ ತಯಾರಿ ಮಾಡ್ದೆ. ನೀನ್ ಈ ಪಲಾವ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಬಾಬಾ ಬಾಬಾ ಬಾ ಕುತ್ಕೋ ಕುತ್ಕೋ ಬಾಬಾ. ಇನ್ ಮುಂದೆ ನಿನಗೆ ವೆರೈಟಿಯಾಗಿ ಅಡ್ಗೆ ಮಾಡ್ಕೊಡ್ತೀನಿ. ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಹೇಗಿದೆ? ಅಮೃತ ಇದ್ದಂಗಿದೆ. ಥ್ಯಾಂಕ್ ಯು. ಇನ್ಮೇಲೆ ನಿನಗೆ ವೆರೈಟಿ ಅಡ್ಗೆ ಮಾಡ್ಕೊಡ್ತೀನಿ. ಚಿಕನ್ ರೋಲ್, ಎಗ್ ರೋಲ್, ವೆಜ್ ರೋಲ್, ಎಗ್ ಚಪಾತಿ, ಏನ್ ಕೇಳ್ತೀಯೋ ಅದನ್ನ ಮಾಡ್ಕೊಡ್ತೀನಿ. ಅಯ್ಯಯ್ಯೋ, ಇದನ್ನೆಲ್ಲ ನಾನು ಯಾವತ್ತೂ ಕೇಳೇ ಇಲ್ಲ ಹೆಸರುಗಳನ್ನ. ಇಷ್ಟೊಂದೆಲ್ಲ ಮಾಡ್ಕೊಡ್ತೀರಾ? ಓ, ನೀವ್ ಮಾಡ್ಕೊಡ್ತೀನಿ ಅಂದ್ರಲ್ಲ, ಅದೇ ಖುಷಿ. ಸರಿ ಇರಿ, ತಟ್ಟೆ ತರ್ತೀನಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಏ ರಾಧಾ, ಎಲ್ಲೂ ಹೋಗೋದ್ ಬೇಡ, ಒಂದೇ ತಟ್ಟೆಲಿ ಊಟ ಮಾಡೋಣ ಬಾ. ಅಯ್ಯೋ, ನಾನ್ ತಿನ್ಬಿಟ್ನಲ್ಲ, ನನ್ ತಟ್ಟೆಲ್ ನೀವ್ ತಿಂತೀರಾ? ಹಾಗೆಲ್ಲ ಮಾಡ್ಬಾರ್ದು. ಗಂಡನ್ ತಟ್ಟೆಲಿ ಹೆಂಡತಿ ಊಟ ಮಾಡ್ಬೇಕೆ ಹೊರತು ಹೆಂಡತಿ ತಟ್ಟೆಲಿ ಗಂಡ ಊಟ ಮಾಡ್ಬಾರ್ದು. ಅಯ್ಯೋ, ನಿಂದು ಅಡಗೋಲಜ್ಜಿ ಕಾಲದ ಮಾತು. ಇವ್ರ ತಟ್ಟೆಲಿ ಅವ್ರ ಊಟ ಮಾಡ್ಬಾರ್ದು, ಅವ್ರ ತಟ್ಟೆಲಿ ಇವ್ರ ಊಟ ಮಾಡ್ಬಾರ್ದು. ನೋಡು, ಗಂಡು ಹೆಣ್ಣು ಅಂತ ಅಂದ್ಮೇಲೆ ಒಂದೇ ಸಮ. ನಾವಿಬ್ರು ಗಂಡ ಹೆಂಡತಿ ಒಂದೇ ತಟ್ಟೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ತಿನ್ನು.